ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನಿವತ್ತು ಆರೋಗ್ಯಕರವಾದ ಒಂದು ಚಟ್ನಿ ಪುಡಿ ರೆಸಿಪಿನ ಹೇಗೆ ಮಾಡೋದಂತ ಹೇಳ್ತೀನಿ. ಇದು ಕರಿಬೇವಿನ ಚಟ್ನಿ ಪುಡಿ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ನಾನು 1 ಬೌಲ್ ಆಗುವಷ್ಟು ಕರಿಬೇವನ್ನ ಕ್ಲೀನಾಗಿ ತೊಳೆದು ಒರೆಸಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಕಡಾಯಿನ ಕಾಯಕ್ಕಿಟ್ಟು ಈ ಕರಿಬೇವನ್ನೆಲ್ಲನೂ ಚೆನ್ನಾಗಿ ಹುರಿಯೋಣ. ಸ್ವಲ್ಪ ಕಡಿಮೆ ಉರಿಯಲ್ಲಿ 10 ನಿಮಿಷನಾದರೂ ಈ ಕರಿಬೇವನ್ನ ಚೆನ್ನಾಗಿ ಹುರ್ಕೊಳ್ಬೇಕು. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇದನ್ನು ಈ ಥರ ಗರಿ ಗರಿಯಾಗಿ ಡ್ರೈ ರೋಸ್ಟು ಮಾಡ್ಕೋಬೇಕಾಗುತ್ತೆ. ಅರ್ಧ ಹುರಿದ ನಂತರ ಸ್ವಲ್ಪ ಎಣ್ಣೆನ ಹಾಕಿ ಮತ್ತೆ ಹುರಿತಾ ಇದ್ದೀನಿ. ನಿಮಗೆ ಹುರಿಬೇಕಾದ್ರೆ ಗೊತ್ತಾಗುತ್ತೆ, ಅದು ಗರಿ ಗರಿಯಾಗಿರೋದು. ಆ ಥರ ಶಬ್ದ ಬರ್ತಾ ಇದ್ದರೆ ನೀವು ಅಷ್ಟು ಹುರಿದು ಗ್ಯಾಸ್ನ ಆಫ್ ಮಾಡಬೇಕಾಗುತ್ತೆ. ನೋಡಿ, ಈ ಥರ ಆಗಿದೆ. ನಾನಿವಾಗ ಇದನ್ನು ಸ್ವಲ್ಪ ಕೈಯಲ್ಲಿ ಹಿಡಿದು ನೋಡ್ತೀನಿ. ಈ ಥರ ಕೈಯಲ್ಲಿ ಹಿಡಿದ್ರೆ ಈ ಥರ ಪುಡಿ ಪುಡಿ ಆಗಬೇಕು. ಈ ಥರ ಆದ ನಂತರ ಗ್ಯಾಸ್ನ ಆಫ್ ಮಾಡಿ. ಇವಾಗ ಇದನ್ನ ಆರೋದಕ್ಕೆ ಒಂದು ಪ್ಲೇಟಲ್ಲಿ ಹಾಕ್ತಾ ಇದ್ದೀನಿ. ಇವಾಗ ಮತ್ತೆ ಅದೇ ಕಡಾಯಿಗೆ 2 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿದ್ದೀನಿ. ಎಣ್ಣೆ ಕಾದ ನಂತರ 1 ಬೌಲ್ ಆಗುವಷ್ಟು ಕಡಲೆಬೇಳೆನ ಹಾಕ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ. ಆಮೇಲೆ ಅರ್ಧ ಬೌಲ್ ಆಗುವಷ್ಟು ಉದ್ದಿನಬೇಳೆನ ಹಾಕಿದ್ದೀನಿ. ಇದನ್ನು ಹುರಿತಾ ಇದ್ದೀನಿ. ಎರಡನ್ನೂ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ಇವಾಗ ಕೊತ್ತಂಬರಿ ಬೀಜ ಹಾಕ್ತಾ ಇದ್ದೀನಿ. ಧನಿಯಾ ಕಾಳುಗಳನ್ನು ಹಾಕಿ ಸ್ವಲ್ಪ ಹುರಿತಾ ಇದ್ದೀನಿ. ಎಲ್ಲನೂ ಒಂದೇ ಸಲ ಹಾಕಬೇಡಿ, ಈ ಥರ ಒಂದೊಂದಾಗೆ ಹುರಿದ ನಂತರ ಹಾಕಿ. ಈಗ ಬೆಳ್ಳುಳ್ಳಿನ ಹಾಕಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಹುರಿತಾ ಇದ್ದೀನಿ. ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಒಂದು 5 ನಿಮಿಷನಾದರೂ ಇದನ್ನು ಹುರಿರಿ. ಇವಾಗ 2 ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕಿದ್ದೀನಿ. ಗ್ಯಾಸ್ನ ಆಫ್ ಮಾಡಿ ಅರ್ಧ ಸ್ಪೂನ್ ಆಗುವಷ್ಟು ಇಂಗು ಹಾಕಿದ್ದೀನಿ. ಇಂಗು ಹಾಕಿ ಇನ್ನೊಂದು ಸಲ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಇವಾಗ ಇದನ್ನು ತಣ್ಣಗಾಗೋದಕ್ಕೆ ಪ್ಲೇಟಲ್ಲಿ ಹಾಕಿದ್ದೀನಿ. ಸ್ವಲ್ಪ ಎಲ್ಲನೂ ತಣ್ಣಗಾಗಲಿ. ಇವಾಗ ಇದು ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಈ ಎಲ್ಲ ಬೇಳೆನೂ ಹಾಕಿ. ಈಗ 2 ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಕಿದ್ದೀನಿ ನಾನು. 1 ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ತಾ ಇದ್ದೀನಿ. ಇಷ್ಟನ್ನು ಹಾಕಿ ಸ್ವಲ್ಪ ಪುಡಿ ಮಾಡಿ ಇಟ್ಕೊಳ್ಳೋಣ. ನೋಡಿ, ಈ ಥರ ಪುಡಿ ಆಗಿದೆ. ಇವಾಗ ಹುರಿದಿಟ್ಕೊಂಡಿರೋ ಕರಿಬೇವನ್ನೆಲ್ಲ ಇದರಲ್ಲಿ ಹಾಕ್ತಾ ಇದ್ದೀನಿ. ನೀವು ಇನ್ನೂ ಜಾಸ್ತಿ ಕೂಡ ಕರಿಬೇವನ್ನ ಹಾಕ್ಬೋದು ಇದಕ್ಕೆ. ನೋಡಿ, ಇಷ್ಟೆಲ್ಲ ಕರಿಬೇವನ್ನ ಹಾಕಿ ನಾನು ಇದನ್ನು ಇನ್ನೊಂದು ಸಲ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಳ್ತೀನಿ. ನೋಡಿ, ಇವಾಗ ಕರಿಬೇವಿನ ಪುಡಿ ಚಟ್ನಿ ಪುಡಿ ರೆಡಿಯಾಗಿದೆ. ನೀವು ಇದನ್ನು 1 ಮಂತ್ವರೆಗೂ ಏರ್ಟೈಟ್ ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ಬೋದು. ನೋಡಿ, ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಕಣ್ಣಿನ ಆರೋಗ್ಯಕ್ಕೆ, ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಾವು ಇದನ್ನು ಇಡ್ಲಿಗೆ, ದೋಸೆಗೆ, ಆಮೇಲೆ ಬಿಸಿ ಬಿಸಿ ಅನ್ನಕ್ಕೆಲ್ಲ ಹಾಕ್ಕೊಂಡು ತಿಂತಾ ಇದ್ದರೆ ತುಂಬಾ ರುಚಿಯಾಗಿರುತ್ತೆ. ನೀವು ಕೂಡ ಮನೆಯಲ್ಲೇ ಇದನ್ನು ತಪ್ಪದೆ ಟ್ರೈ ಮಾಡಿ. ಒಂದು ಸಲ ಟ್ರೈ ಮಾಡಿದ್ರೆ ಪದೇ ಪದೇ ಮಾಡಿಟ್ಕೋತೀರ ನೀವು, ಅಷ್ಟು ರುಚಿಯಾಗಿರುತ್ತೆ. ಈ ಥರ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.